ಹೆಲೋ ಫಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಚೆನ್ನಾಗೇ ಇರ್ತೀನಿ. ಇವತ್ತು ನನ್ನ ಫಸ್ಟ್ ಲಾಗು ಇದು ಐಫೋನಲ್ಲಿ ಮಾಡ್ತಾ ಇರೋದು. ನೋಡೋಣ ಇದರಲ್ಲಿ ಹೇಗೆ ಬರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಚೆಕ್ ಮಾಡ್ತಾಯಿದ್ದೀನಿ ಅಷ್ಟೇ. ಬನ್ನಿ, ನಮ್ಮ ಅಣ್ಣ ಗಾಡಿ ತೆಗಿಯೋಕ್ಕೆ ಹೋಗಿದ್ದಾರೆ ಪಾರ್ಕಿಂಗ್ಗೆ. ಗಾಡಿ ತೊಗೊಂಬಂದ ತಕ್ಷಣ ನಾವು ಇವಾಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ ಹೊರಗಡೆ. ಬೆಳಗ್ಗೆ ನೋಡಿ ವ್ಯೂ ಹೇಗಿದೆ, ಇಲ್ಲ ಸಖತ್ತಾಗಿದೆ ಇದು ಮಾತ್ರ. ನೋಡಿ ಗಾಡಿ ತಗೊಂಡ್ಬಂದ್ರು, ನಮ್ಮ ಅಣ್ಣ ಸೌಂಡ್ ಬರ್ತಾ ಇದೆ. ದಿಸ್ ಈಸ್ ಅವರ್ ಹಂಟರ್. ಸೊ ಗೈಸ್, ಪ್ಲಾನ್ ಇದ್ದಿದ್ದು ನಾನು ಇವತ್ತು ಶಿವಮೊಗ್ಗ ಹೋಗ್ಬೇಕಾಗಿತ್ತು. ಹೇಳಿದ್ದೆ ನಮಗೆ ಲಾಸ್ಟ್ ಲಾಗಲ್ಲೇ ನಾನು ಶಿವಮೊಗ್ಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನಿನ್ನೆಲ್ಲ ತುಂಬ ಮಳೆ ಬರ್ತಾ ಇತ್ತು, ಇವತ್ತು ಕೂಡ ಮಳೆ ಬರ್ತಾ ಇದೆ. ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮಳೆ ಬರ್ತಾ ಇರೋ ಕಾರಣ ಅಲ್ಲಿ ಇನ್ನೂ 2-3 ದಿವಸ ಮಳೆ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲೂ ಕೂಡ ಮಳೆ ಇದೆ, ಇನ್ನೂ 2-3 ದಿವಸ. ಹೀಗಾಗಿ ಹೋಗ್ತಾ ಇಲ್ಲ. ಎಡಿಟಿಂಗ್ ಎಲ್ಲ ಮುಗಿಸ್ಕೋಬೇಕು. ಒಂದು ದಿವಸ ಟೈಮ್ ಸಿಗುತ್ತೆ, ಇವತ್ತೊಂದು ದಿವಸ ಅಂತ ಹೇಳ್ಬಿಟ್ಟು. ಮತ್ತೆ ನಾಳೆ ಸ್ವಲ್ಪ ಮಳೆ ಕಮ್ಮಾದರೆ ನಾಳೆ ಹೋಗಬೇಕು ಅಂತ ಪ್ಲಾನ್ ಇದೆ. ನೋಡುವ ಏನಾಗುತ್ತೆ ಅಂತ. ಸೊ ಗೈಸ್, ಇವಾಗ ಮಧ್ಯಾಹ್ನ 1 ಗಂಟೆ. ಸ್ವಲ್ಪ ಹೊರಗಡೆ ಹೋಗಿ ಮಾರ್ಕೆಟ್ಗೆ ಸ್ವಲ್ಪ ಏನಾದರೂ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮಳೆ ಬಂದಿದ್ದರಿಂದ ಇಲ್ಲೇ ಇದ್ನಲ್ಲ, ಶಿವಮೊಗ್ಗ ಹೋಗ್ಬೇಕಾಗಿತ್ತು, ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ. ಇಲ್ಲೇ ಇರೋದ್ರಿಂದ ಮನೇಲೇ ಅಡುಗೆ ಮಾಡ್ಕೊಳ್ಳೋಣ. ಹೊರಗಡೆ ತಿಂದು ಬೇಜಾರಾಗಿದೆ. ಪೂರ್ತಿ ಈ ಕರ್ನಾಟಕ ಟ್ರಿಪ್ಪಲ್ಲಿ ತುಂಬಾ ಹೊರಗಡೆ ತಿಂದು ಹೊರಗಡೆ ಊಟ ಸೇರ್ತಾ ಇಲ್ಲ. ಒಂದು 4-5 ದಿವಸದಿಂದ ಮನೇಲೇ ಮಾಡ್ಕೋಬೇಕು ಅಂತ ಅಂತೀವಿ, ಆದರೆ ಟೈಮ್ ಸಿಗಲ್ಲ, ಮತ್ತೆ ಹೊರಗಡೆ ಹೋಗ್ತೀವಿ. ಹೀಗೆ ಆಗ್ತಾಯಿದೆ. ಅದಕ್ಕೆ ಇವತ್ತು ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಏನಾದರೂ ತಗೊಬಂದು ಮನೇಲೇ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ, ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ಮಳೆ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ ನೋಡಿ ಕೊಡೆನ ಜೊತೆಗೆ ಇಟ್ಕೊಂಡು ತಿರುಗಾಡ್ತಾ ಇದ್ದೀನಿ. ಬನ್ನಿ, ರಿಟರ್ನ್ ಬರುವಾಗ ಮತ್ತೆ ಸಿಗ್ತೀನಿ ಮಾರ್ಕೆಟ್ಗೆ ಹೋಗಿ. ಈ ಥರ ಕೂಲ್ ವೆದರ್ ನೋಡಿದ್ರೆ ನಿಮಗೆ 1 ಗಂಟೆ ಮಧ್ಯಾಹ್ನ ಅಂತ ಅನಿಸುತ್ತಾ? ಆ ಥರ ವೆದರ್ ಇದೆ. ಬೆಳಗ್ಗೆ 7 ಗಂಟೆಗೆ ಹೊರಗಡೆ ಬಂದಿದ್ದೀನಿ ಏನೋ ಅಂತ ಫೀಲ್ ಆಗ್ತಿದೆ ನನಗೇನೆ. ನೋಡಿ ಹೇಗಿದೆ ಅಂತ. ಆಮೇಲೆ ಅಲ್ಲಿಂದ ಮಾರ್ಕೆಟಲ್ಲಿ ಏನೇನು ತೊಗೋಬೇಕು ಎಲ್ಲ ನಾನು ತೊಗೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮತ್ತೆ ಹೊರಗಡೆ ಹೋಗಬೇಕು, ಲಾಗ್ ಮಾಡಬೇಕು ಅಂತ ಇತ್ತು, ಡೈಲಿ ಲಾಗ್ ಸಲುವಾಗಿ. ಬಟ್ ಮಳೆ ಯಾವ ರೇಂಜಿಗೆ ಬರ್ತಾಯಿತ್ತು ಅಂದರೆ ಹೊರಗಡೆ ಹೋಗೋದಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡೆ ಮಳೆ ಬರಲಿ ಪರವಾಗಿಲ್ಲ, ಹೊರಗಡೆ ಹೋಗೋದಕ್ಕೆ ಆಗಲ್ವಲ್ಲ, ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳೋಣ, ಎಡಿಟಿಂಗ್ ಮುಗಿಸ್ಕೊಳ್ಳೋಣ, 1-2 ದಿವಸ ಟೈಮ್ ಸಿಕ್ಕಿದೆ ಅಂತ ಎಡಿಟಿಂಗ್ ಮಾಡ್ತಾ ಕೂತ್ಕೊಬಿಟ್ಟೆ. ಮತ್ತು ಸಂಜೆ ನೋಡಿದ್ರೆ ಮಳೆ ಬರ್ತಾಯಿತ್ತು. ಇನ್ನೂ ಕೂಡ ಸಂಜೆ ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಮತ್ತೆ ಟ್ರೈ ಮಾಡಿದೆ ಹೋಗಬೇಕು ಅಂತ. ಆವಾಗಲೂ ಕೂಡ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಹೀಗಾಗಿ ಡೈಲಿ ಲಾಗ್ಸ್ನ ಆದಷ್ಟು ಹೊರಗಡೆ ಹೋಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ.
ಎಡಿಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹಂಪಿ ಸೀರೀಸ್ ಬರುತ್ತೆ ನನ್ನದು ಮೇನ್ ಚಾನಲಲ್ಲಿ, ಮಿಸ್ ಮಾಡಬೇಡಿ. ಎಲ್ಲರೂ ಕೂಡ ಆ ಹಂಪಿ ಸೀರೀಸನ್ನು ನೋಡಿ. ನಿಮಗೇನೋ ಒಂಥರ ಸ್ಪೆಷಲ್ ಅನಿಸುತ್ತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ. ಬನ್ನಿ ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀನಿ.